ರಿಯಲ್ ಎಸ್ಟೇಟ್ಗಾಗಿ ಟೌನ್ಶಿಪ್ ಮಾಡಿದ್ದೀರಿ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ನಗರ ಬೆಳೆಸಿ, ಬೆಂಗಳೂರು ನಗರ ಬೆಳೆಸಿ ಸಮಸ್ಯೆಗಳನ್ನು ಹೆಚ್ಚಿಸಬೇಡಿ ನೀವು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಬೆಂಗಳೂರು ನಗರ ಬೆಳೆಸಿ ಸಮಸ್ಯೆಗಳನ್ನು ಹೆಚ್ಚಿಸಬೇಡಿ ನೀವು ಅಂತ ಕಿಡಿಕಾರಿದ್ದಾರೆ. ನಿಮ್ಮ ರಿಯಲ್ ಎಸ್ಟೇಟ್ ಭೂಮಾಫಿಯಾಗಳಿಗೆ ಟೌನ್ಶಿಪ್ ಮಾಡ್ತಾ ಇದ್ದೀರಾ ನೀವು. ಶಿವರಾಮ ಕಾರಂತರ ಕೆಂಪೇಗೌಡ ಬಡಾವಣೆಗಳಲ್ಲಿ ಸೌಕರ್ಯನೇ ಕೊಟ್ಟಿಲ್ಲ ನೀವು. ಮೊದಲು ಈಗಿರುವ ಬಡಾವಣೆಗಳಿಗೆ ಮೂಲ ಸೌಕರ್ಯ ಕೊಡಿ ಅಂತ ಕಿಡಿಕಾರಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಬೆಂಗಳೂರು ನಗರ ಬೆಳೆಸಿ ಸಮಸ್ಯೆಗಳನ್ನು ನೀವು ಹೆಚ್ಚಿಸಬೇಡಿ. ಭೂಮಾಫಿಯಾ ರಿಯಲ್ ಎಸ್ಟೇಟ್ ಟೌನ್ಶಿಪ್ ಈಗೋಸ್ಕರ ಟೌನ್ಶಿಪ್ ಮಾಡಿದ್ದೀರಿ ನೀವು ಅಂತ ಹೇಳಿ. ಹಾಗೆ ಶ್ರೀರಾಮ ಕಾರಂತ ಇರಬಹುದು, ಕೆಂಪೇಗೌಡ ಬಡಾವಣೆಯಲ್ಲಿ ನೀವು ಸೌಕರ್ಯನೇ ಕೊಟ್ಟಿಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ. ಒಂದು ಕೇವಲ ಬಿಡದಿ ಅಲ್ಲ, ಈಗಾಗಲೇ ಕೆಂಪೇಗೌಡ ಬಡಾವಣೆ, ಶಿವರಾಮ್ ಕಾರಂತ್ ಬಡಾವಣೆ, ಬೇರೆ ಬೇರೆ ಬಡಾವಣೆಗಳನ್ನ ಬೆಂಗಳೂರಲ್ಲಿ ನಾವು ಮಾಡಿದ್ದೀವಿ. ಎಲ್ಲಿಗೂ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ. ನನ್ನದೇ ಕ್ಷೇತ್ರದಲ್ಲಿ ಕೆಂಪೇಗೌಡ ಬಡಾವಣೆ ಇಷ್ಟೊಂದು ದೊಡ್ಡ ಏರಿಯಾ ಇದೆ, ಎಲ್ಲಿ ನೀವು ಮೂಲಭೂತ ಸೌಕರ್ಯ ಕೊಟ್ರಿ? ಬೆಂಗಳೂರನ್ನ ಬೆಳೆಸಬೇಕು, ಯಾಕಂದ್ರೆ ನಿಮ್ಮ ರಿಯಲ್ ಎಸ್ಟೇಟ್ ನಡಿಬೇಕು, ನಿಮ್ಮ ಭೂ ಮಾಫಿಯಾ ನಡಿಬೇಕು, ನೀವು ಜಮೀನು ಮಾಡಬೇಕು. ಈ ಕಾರಣಕ್ಕಾಗಿ ಇವತ್ತು ಅದು ಬಿಡದಿಯ ಟೌನ್ಶಿಪ್ ಇರ್ಬೋದು ಅಥವಾ ಬೇರೆ ಟೌನ್ಶಿಪ್ ಇರ್ಬೋದು, ಇದರ ಬಗ್ಗೆ ಯೋಚನೆ ಆಗ್ತಿದೆ. ನಾನು ಆಗ್ರಹ ಮಾಡ್ತಾ ಇರುವಂಥದ್ದು, ಈಗಾಗಲೇ ಯಾವ ಜಮೀನನ್ನು ನೀವು ತಗೊಂಡಿದ್ದೀರಿ, ಯಾವ ಬಡಾವಣೆಯನ್ನು ನೀವು ಮಾಡಿದ್ದೀರಿ, ಅದರಲ್ಲಿ ಮೂಲಭೂತ ಸೌಕರ್ಯ ಕೊಡಿ. ಎಲ್ಲಿ ಖಾಲಿ ಸೈಟ್ ಇದೆ ಅದನ್ನು ಮುಟ್ಗೋಲ ಹಾಕೊಂಡು ಯಾರಿಗೆ ಸೈಟ್ ಕೇಳಿದ್ದಾರೆ ಅವರಿಗೆ ಕೊಡುವಂಥ ಕೆಲಸ ಮಾಡಿ. ಇದನ್ನು ಸರ್ಕಾರ ಮಾಡಬೇಕನ್ನುವಂಥ ಆಗ್ರಹ ಮಾಡ್ತಾ ಇದ್ದೀನಿ. ಒಂದು ಕೇವಲ ಬಿಡದಿ ಅಲ್ಲ, ಈಗಾಗಲೇ ಕೆಂಪೇಗೌಡ ಬಡಾವಣೆ, ಶಿವರಾಮ್ ಕಾರಂತ್ ಬಡಾವಣೆ, ಬೇರೆ ಬೇರೆ ಬಡಾವಣೆಗಳನ್ನ ಬೆಂಗಳೂರಲ್ಲಿ ನಾವು ಮಾಡಿ